ಮೀನರಾಶಿಯವರೇ, ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ. ಏಕೆಂದರೆ ಈ 15 ದಿನಗಳು ನಿಮ್ಮ ಜೀವನದ ಅತ್ಯಂತ ವಿರೋಧಾಭಾಸದ ಅಂದರೆ ಪರಸ್ಪರ ವಿರುದ್ಧವಾದ ದಿನಗಳಾಗಿವೆ. ಒಂದೆಡೆ ನೀವು ಸಾಡೆ ಸಾತಿಯ ಅಂತ್ಯದ ಕಠಿಣ ಹಂತದ ಮೂಲಕ ಹಾದು ಹೋಗುತ್ತಿದ್ದೀರಿ. ಆಯಾಸ, ಒಂಟಿತನ ಪ್ರತಿಯೊಂದು ಹೊರೆಯಂತೆ ಭಾಸವಾಗುವುದು. ಇವೆಲ್ಲವನ್ನು ನೀವು ಅನುಭವಿಸುತ್ತಿರಬಹುದು. ಎಷ್ಟೇ ಕಷ್ಟಪಟ್ಟರೂ ಏನು ಕೈಗೆ ಸಿಗುತ್ತಿಲ್ಲ ಎಂದು ಅನಿಸಬಹುದು. ಆದರೆ ಸ್ನೇಹಿತರೆ, ಸರಿಯಾಗಿ ಇದೇ ಸಮಯದಲ್ಲಿ ನಿಮ್ಮ ಸ್ವಂತ ಗ್ರಹವಾದ ಗುರು ಬೃಹಸ್ಪತಿಯು ತನ್ನ ಅತ್ಯುನ್ನತ ಮತ್ತು ಅತ್ಯಂತ ಶುಭ ಸ್ಥಾನದಲ್ಲಿ ಕುಳಿತಿದ್ದಾನೆ ಮತ್ತು ಇದು ಅತಿ ದೊಡ್ಡ ರಾಜಯೋಗವನ್ನು ಉಂಟು ಮಾಡುತ್ತಿದೆ. ಕಠಿಣವಾದ ಸಮಯದಲ್ಲಿ ಅತಿ ದೊಡ್ಡ ವರವು ಸಿಗುವ ಸಮಯವಿದು. ಬುದ್ಧಿ ಚುರುಕಾಗುತ್ತದೆ. ಅಂತಃಪ್ರಜ್ಞೆ, ಇಂಟ್ಯೂಷನ್ ಎಷ್ಟೊಂದು ಬಲವಾಗಿರುತ್ತದೆ ಎಂದರೆ ನೀವೇ ಆಶ್ಚರ್ಯ ಪಡುತ್ತೀರಿ ಮತ್ತು ಅಪೂರ್ಣವೆಂದು ತೋರುತ್ತಿದ್ದ ಕನಸು ಇದ್ದಕ್ಕಿದ್ದಂತೆ ನನಸಾಗುವ ಹಾದಿಗೆ ಬರಬಹುದು. ಆದ್ದರಿಂದ ಕಷ್ಟದ ಸಮಯದಲ್ಲೂ ದೇವಗುರು ಖಂಡಿತವಾಗಿಯೂ ಒಂದು ದಾರಿಯನ್ನು ಬಿಟ್ಟಿರುತ್ತಾನೆ. ಅದನ್ನು ಗುರುತಿಸಲು ನಾವು ಕಲಿಯಬೇಕು ಎಂಬುದನ್ನು ಈ 15 ದಿನಗಳು ನಿಮಗೆ ಕಲಿಸುತ್ತದೆ. ಆ ಮಾರ್ಗವನ್ನು ಹೇಗೆ ಗುರುತಿಸುವುದು ಮತ್ತು ಯಾವ ದಿನಾಂಕಗಳಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಇವೆಲ್ಲವನ್ನೂ ನಾನು ವಿಡಿಯೋದಲ್ಲಿ ಮುಂದೆ ವಿವರವಾಗಿ ಹೇಳಲಿದ್ದೇನೆ. ನಮ್ಮ ವಿಡಿಯೋಗಳು ನಿಮಗೆ ಉಪಯುಕ್ತವೆನಿಸಿದರೆ ಮತ್ತು ನಿಮಗಾಗಿ ನಾವು ಇಂತಹ ಅತ್ಯುತ್ತಮ ವಿಷಯಗಳನ್ನು ಅಂದರೆ ಕಂಟೆಂಟ್ಗಳನ್ನು ನಿರಂತರವಾಗಿ ರಚಿಸಬೇಕೆಂದು ನೀವು ಬಯಸಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸದಸ್ಯತ್ವವನ್ನು ಅಂದರೆ ಮೆಂಬರ್ಶಿಪ್ ಪಡೆಯುವ ಮೂಲಕ ನಮಗೆ ಬೆಂಬಲ ನೀಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮಗೆ ಬಹಳ ಮುಖ್ಯವಾಗಿದೆ. ಮೀನರಾಶಿಯವರಿಗೆ ಆಗಸ್ಟ್ 1ರಿಂದ ಆಗಸ್ಟ್ 15ರವರೆಗೆ ಒಟ್ಟಾರೆ ಶಕ್ತಿಯು ನಿಮ್ಮ ಏಕಕಾಲದಲ್ಲಿ 2 ವಿಭಿನ್ನ ದಿಕ್ಕುಗಳಲ್ಲಿ ಎಳೆದಂತೆ ಭಾಸವಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಜಾತಕದ ಮೊದಲನೇ ಮನೆಯಲ್ಲಿ ಅಂದರೆ ನಿಮ್ಮ ಲಗ್ನದಲ್ಲಿ ಕುಳಿತಿರುವ ವಕ್ರಿ ಶನಿ ಮತ್ತು ಇನ್ನೊಂದೆಡೆ ನಿಮ್ಮ 5ನೇ ಮನೆಯಲ್ಲಿ ವಿರಾಜಮಾನನಾಗಿರುವ ಉಚ್ಚ ಸ್ಥಿತಿಯ ಗುರು. ಒಂದೆಡೆ ಶನಿದೇವನು ರೇವತಿ ನಕ್ಷತ್ರದಲ್ಲಿ ವಕ್ರಿ ಅವಸ್ಥೆಯಲ್ಲಿ ಚಲಿಸುತ್ತಿದ್ದಾನೆ ಮತ್ತು ನಿಮ್ಮ ಮೇಲೆ ಶನಿಯ ಸಾಡೆ ಸಾತಿಯ ಉತ್ತುಂಗದ ಹಂತ ಅಂದರೆ 2ನೇ ಹಂತವು ಸಂಪೂರ್ಣವಾಗಿ ಮೇಲುಗೈ ಸಾಧಿಸುತ್ತಿದೆ. ವಕ್ರಿ ಶನಿಯ ಪ್ರಭಾವವು ನಿಮ್ಮನ್ನು ಸ್ವಲ್ಪ ಹಠಮಾರಿಯನ್ನಾಗಿ ಮಾಡಬಹುದು. ಇದು ನಿಮ್ಮೊಳಗೆ ಅನಗತ್ಯ ಭಯ ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು. ಏಕೆಂದರೆ ಶನಿಯು ನಿಂತು ಹಿಂತಿರುಗಿ ನೋಡಲು ನಿಮ್ಮನ್ನು ಪ್ರೇರೇಪಿಸುತ್ತಿದ್ದಾನೆ. ಆದರೆ ಇನ್ನೊಂದೆಡೆ ನಿಮ್ಮ ಲಗ್ನಾಧಿಪತಿ ಅಂದರೆ ನಿಮ್ಮ ಜಾತಕದ ಒಡೆಯ ದೇವಗುರು ಬೃಹಸ್ಪತಿಯು ನಿಮ್ಮ 5ನೇ ಮನೆಯಲ್ಲಿ ತನ್ನ ಪ್ರಬಲವಾದ ಉಚ್ಚ ಸ್ಥಿತಿಯಲ್ಲಿದ್ದಾನೆ. 5ನೇ ಮನೆಯು ನಮ್ಮ ಬುದ್ಧಿವಂತಿಕೆ, ನಮ್ಮ ವಿವೇಚನೆ ಮತ್ತು ಆಲೋಚನಾ ಸಾಮರ್ಥ್ಯವನ್ನು ನಿಯಂತ್ರಿಸುತ್ತದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಎದುರಾದರೂ ಆ ಸಮಸ್ಯೆಯಿಂದ ಹೊರಬರುವ ಮಾರ್ಗವನ್ನು ನಿಮ್ಮ ಮನಸ್ಸು ತಾನಾಗಿಯೇ ಕಂಡುಕೊಳ್ಳುತ್ತದೆ ಎಂಬುದನ್ನು ಇಲ್ಲಿರುವ ಗುರುವು ಖಚಿತಪಡಿಸುತ್ತಾನೆ. ಈ 15 ದಿನಗಳಲ್ಲಿ ನಿಮ್ಮ 6ನೇ ಇಂದ್ರಿಯ ಸಿಕ್ಸ್ತ್ ಸೆನ್ಸ್ ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತಿರುವುದನ್ನು ನೀವು ಅನುಭವಿಸುವಿರಿ ಮತ್ತು ಮುಂಬರುವ ಸಂದರ್ಭಗಳನ್ನು ನೀವು ಮೊದಲೇ ಅರಿತುಕೊಳ್ಳುವಿರಿ. ಹಾಗಾಗಿ ಸಾಡೆ ಸಾತಿಯ ಭಯವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡದಿರಿ ಎಂಬುದು ನನ್ನ ಸಲಹೆ. ಏಕೆಂದರೆ ನಿಮ್ಮ ಜ್ಞಾನ ಮತ್ತು ವಿವೇಚನೆಯು ಈ ಸಮಯದಲ್ಲಿ ಶನಿಯ ಪ್ರತಿಯೊಂದು ಸವಾಲನ್ನು ಸೋಲಿಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆರೋಗ್ಯದ ವಿಷಯದಲ್ಲಿ ನೀವು ಖಂಡಿತವಾಗಿಯೂ ನಿರ್ಲಕ್ಷ್ಯ ವಹಿಸಬಾರದು. ಸಾಮಾನ್ಯವಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಆಗಸ್ಟ್ 9ರ ನಂತರ ಅದು ಸುಧಾರಿಸುತ್ತದೆ. ಆದರೆ ಸಾಡೆ ಸಾತಿಯಿಂದಾಗಿ ಮಾನಸಿಕ ಒತ್ತಡ, ಅನಗತ್ಯ ಭಯ, ತಲೆನೋವು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ನಿಮ್ಮ ಸೊಂಟದ ಕೆಳಭಾಗದಲ್ಲಿ ಯಾವುದೇ ರೀತಿಯ ಚರ್ಮದ ಕಾಯಿಲೆ ಅಥವಾ ಅಲರ್ಜಿಯ ಬಗ್ಗೆಯೂ ನೀವು ಕಾಳಜಿ ವಹಿಸಬೇಕು. ಲಗ್ನದಲ್ಲಿರುವ ಶನಿ ಮತ್ತು ಚಂದ್ರನ ಸಂಯೋಗವು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಆಗಸ್ಟ್ 12ರಂದು 6ನೇ ಮನೆಯಲ್ಲಿ ಸಂಭವಿಸುವ ಸೂರ್ಯಗ್ರಹಣವು ಕಣ್ಣುಗಳು ಮತ್ತು ಮೂಳೆಗಳ ಮೇಲೂ ಸ್ವಲ್ಪ ಪರಿಣಾಮ ಬೀರಬಹುದು. ಆಗಸ್ಟ್ 12ರ ಸೂರ್ಯಗ್ರಹಣದ ಆಸುಪಾಸಿನಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ಯಾವುದೇ ದೈಹಿಕ ಸಮಸ್ಯೆಯನ್ನು ನಿರ್ಲಕ್ಷಿಸುವ ಬದಲು ನೇರವಾಗಿ ಒಳ್ಳೆಯ ವೈದ್ಯರನ್ನು ಸಂಪರ್ಕಿಸಿ. ಪ್ರೀತಿಯ ಸಂಬಂಧಗಳು ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಮೀನರಾಶಿಯವರು ಈ ಅವಧಿಯಲ್ಲಿ 2 ವಿಭಿನ್ನ ರೀತಿಯ ಫಲಿತಾಂಶಗಳನ್ನು ಕಾಣುತ್ತಾರೆ. ಒಂಟಿಯಾಗಿರುವ ಜನರಿಗೆ ಮತ್ತು ಪ್ರೇಮ ಸಂಬಂಧಗಳಿಗೆ ಈ ಸಮಯವು ತುಂಬಾ ಅನುಕೂಲಕರವಾಗಿದೆ. ನಿಮ್ಮ ಸಂಬಂಧಗಳು ತುಂಬಾ ಆಳವಾದ ಮತ್ತು ಬಲವುಳ್ಳದ್ದಾಗುತ್ತವೆ ಮತ್ತು ಗಂಭೀರವಾದ ಸಂಬಂಧದಲ್ಲಿರುವವರ ಮಾತುಕತೆಯು ವಿವಾಹದ ಹಂತವನ್ನು
ತಲುಪಬಹುದು. ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ಸಂಪರ್ಕವಿಲ್ಲದಿದ್ದರೆ ಇದ್ದಕ್ಕಿದ್ದಂತೆ ಮತ್ತೆ ಮಾತುಕತೆ ಶುರುವಾಗುವ ಸಾಧ್ಯತೆ ಇದೆ. ನಿಮ್ಮ ಲಗ್ನಾಧಿಪತಿ ಗುರುವು ರೊಮ್ಯಾನ್ಸ್ನ 5ನೇ ಮನೆಯಲ್ಲಿ ಕುಳಿತಿದ್ದಾನೆ ಮತ್ತು ಸೂರ್ಯನು ಕೂಡ ಆಗಸ್ಟ್ 15ರವರೆಗೆ ಅಲ್ಲೇ ಇರುತ್ತಾನೆ. ಇದರಿಂದಾಗಿ ನೀವು ಭಾವನಾತ್ಮಕವಾಗಿ ಹೆಚ್ಚು ಆಪ್ತತೆಯನ್ನು ಅನುಭವಿಸುವಿರಿ. ಆಗಸ್ಟ್ 5ರ ನಂತರ ಸಮಯವು ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ತುಂಬಾ ಉತ್ತಮವಾಗಿರುತ್ತದೆ. ಮತ್ತೊಂದೆಡೆ ವಿವಾಹಿತರಿಗೆ ಪರಿಸ್ಥಿತಿ ಸ್ವಲ್ಪ ಉದ್ವಿಗ್ನವಾಗಬಹುದು. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಅಹಂಕಾರದ ಘರ್ಷಣೆಗಳು, ಈಗೋ ಕ್ಲಾಶಸ್ ಮತ್ತು ಅನಗತ್ಯ ವಾದಗಳು ನಡೆಯಬಹುದು. ಸಂಗಾತಿಯ ಆರೋಗ್ಯದಲ್ಲೂ ಕೊಂಚ ಇಳಿಕೆ ಕಂಡು ಬರಬಹುದು. ಸರಿಯಾಗಿ ಆಗಸ್ಟ್ 1ರಂದು ದಾಂಪತ್ಯದ ಕಾರಕ ಗ್ರಹವಾದ ಶುಕ್ರನು ನಿಮ್ಮ 7ನೇ ಮನೆಗೆ ಬಂದು ನೀಚನಾಗುತ್ತಾನೆ. ಶುಕ್ರನು ನಿಮ್ಮ ಜಾತಕದಲ್ಲಿ 8ನೇ ಮನೆಯ ಅಧಿಪತಿಯೂ ಆಗಿದ್ದಾನೆ. ಈ ಕಾರಣದಿಂದಾಗಿ ಕೆಲವು ಹಳೆಯ ರಹಸ್ಯ ವಿಷಯಗಳು ಹೊರಬರಬಹುದು. ಇದಲ್ಲದೆ ಲಗ್ನದಿಂದ ಶನಿಯ 7ನೇ ದೃಷ್ಟಿಯು ನಿಮ್ಮ ವೈವಾಹಿಕ ಮನೆಯ ಮೇಲೂ ಬೀಳುತ್ತಿದೆ. ಇದು ಮಾಂಗಲಿಕದಂತಹ ಪ್ರಭಾವವನ್ನು ಉಂಟು ಮಾಡುತ್ತಿದೆ. ಈ ಉದ್ವಿಗ್ನತೆಯು ಇಡೀ 15 ದಿನಗಳಲ್ಲಿ ಆಗಾಗ್ಗೆ ಹೊರಹೊಮ್ಮಬಹುದು. ಕೆಲಸದ ಸ್ಥಳದ ಒತ್ತಡವನ್ನು ಮನೆಗೆ ತರಬೇಡಿ ಮತ್ತು ಯಾವುದೇ ವಿವಾದವಿದ್ದರೆ ಅದನ್ನು ಅತ್ಯಂತ ಶಾಂತಿಯಿಂದ ಮತ್ತು ಸಭ್ಯತೆಯಿಂದ ಪರಿಹರಿಸಲು ಪ್ರಯತ್ನಿಸಿ. ವೃತ್ತಿ ಮತ್ತು ವ್ಯವಹಾರದ ದೃಷ್ಟಿಕೋನದಿಂದ ಈ ಸಮಯವು ನಿಮಗೆ ಬಹಳ ಪ್ರಮುಖ ಅವಕಾಶಗಳನ್ನು ತರುತ್ತಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಾವುದೇ ದೊಡ್ಡ ಬದಲಾವಣೆಗಾಗಿ ಕಾಯುತ್ತಿದ್ದರೆ ಈ ಆಗಸ್ಟ್ನ ಮೊದಲ 15 ದಿನಗಳು ನಿಮ್ಮ ಜೀವನದ ಅತ್ಯುತ್ತಮ ಅವಕಾಶಗಳಲ್ಲಿ ಒಂದಾಗಬಹುದು. ನಿಮ್ಮ ಪ್ರಸ್ತುತ ಕೆಲಸವನ್ನು ಬಿಟ್ಟು ನಿಮ್ಮ ಸ್ವಂತ ವ್ಯವಹಾರ, ಸ್ಟಾರ್ಟ್ಅಪ್ ಅಥವಾ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಬಲವಾದ ಬಯಕೆ ನಿಮ್ಮೊಳಗೆ ಜಾಗೃತಗೊಳ್ಳುತ್ತದೆ. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಂದರೆ ಪ್ರಮೋಷನ್ ಅಥವಾ ಯಾವುದೇ ಹೊಸ ದೊಡ್ಡ ಜವಾಬ್ದಾರಿಯನ್ನು ಹಸ್ತಾಂತರಿಸಬಹುದು. ಏಕೆಂದರೆ ನಿಮ್ಮ 10ನೇ ಮನೆಯ ಅಂದರೆ ಕರ್ಮಭಾವದ ಅಧಿಪತಿಯಾದ ದೇವಗುರು ಬೃಹಸ್ಪತಿಯು ನಿಮ್ಮ 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತಿದ್ದಾನೆ. ಆಗಸ್ಟ್ 2ರಂದು ಮಂಗಳನು ನಿಮ್ಮ 3ನೇ ಮನೆಯಿಂದ ಹೊರಬಂದು ನಿಮ್ಮ 4ನೇ ಮನೆಗೆ ಪ್ರವೇಶಿಸಿದಾಗ ಅಲ್ಲಿಂದ ಮಂಗಳನ ನೇರ ದೃಷ್ಟಿಯು ನಿಮ್ಮ 10ನೇ ಮನೆ ಮತ್ತು 11ನೇ ಮನೆಯ ಮೇಲೆ ಬೀಳುತ್ತದೆ. ಮಂಗಳನು ಶಕ್ತಿ ಮತ್ತು ಆಕ್ರಮಣಶೀಲತೆ ಕಾರಕನಾಗಿದ್ದಾನೆ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ಬಹಳವಾಗಿ ಹೆಚ್ಚಿಸುತ್ತದೆ. ಇದರ ನಂತರ ಆಗಸ್ಟ್ 5ರಂದು ವ್ಯಾಪಾರದ ಗ್ರಹವಾದ ಬುಧ ಕೂಡ ಗುರುವಿನೊಂದಿಗೆ ಸೇರಿದಾಗ ನಿಮ್ಮ ನಿರ್ವಹಣಾ ಕೌಶಲ್ಯಗಳು ಅದ್ಭುತವಾಗುತ್ತವೆ. ವಿಶೇಷವಾಗಿ ಆಗಸ್ಟ್ 4ರಿಂದ 10ರವರೆಗೆ ಸಮಯವು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ತರುತ್ತದೆ. ಈ ಸಮಯದಲ್ಲಿ ನೀವು ಸುಮ್ಮನೆ ಕೂರಬಾರದು. ನಿಮ್ಮ ಪ್ರಮೋಷನ್ ಬಾಕಿ ಉಳಿದಿದ್ದರೆ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಮಾತನಾಡಿ ಮತ್ತು ವ್ಯಾಪಾರದ ಬಗ್ಗೆ ಹೊಸ ಐಡಿಯಾ ಇದ್ದರೆ ಅದನ್ನು ಕಾರ್ಯಗತಗೊಳಿಸುವ ಯೋಜನೆಯನ್ನು ಪ್ರಾರಂಭಿಸಿ. ಆದಾಗ್ಯೂ ಆಗಸ್ಟ್ 12, 13 ಮತ್ತು 14ರಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ನಿಮಗೆ ಸ್ವಲ್ಪ ತೊಂದರೆ ನೀಡಲು ಪ್ರಯತ್ನಿಸಬಹುದು. ಆ ಸಮಯದಲ್ಲಿ ಯಾವುದೇ ವಿವಾದದಲ್ಲಿ ಸಿಲುಕುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಕೆಲಸವನ್ನು ಶಾಂತವಾಗಿ ಮಾಡುತ್ತೀರಿ. ಸಾಡೆಸಾತಿಯ ಭಯದಿಂದಾಗಿ ನಿಮ್ಮ ನಿರ್ಧಾರಗಳನ್ನು ಖಂಡಿತವಾಗಿಯೂ ನಿಲ್ಲಿಸಬೇಡಿ. ಸಂಪತ್ತು ಮತ್ತು ಆರ್ಥಿಕ ಸ್ಥಿತಿಯ ವಿಷಯದಲ್ಲಿ ಈ ಸಮಯವು ತುಂಬಾ ರೋಮಾಂಚನಕಾರಿಯಾಗಲಿದೆ. ನಿಮ್ಮ ನಗದು ಹರಿವಿನಲ್ಲಿ ಇದ್ದಕ್ಕಿದ್ದಂತೆ ಸುಧಾರಣೆಯನ್ನು ನೀವು ನೋಡುತ್ತೀರಿ. ನಿಮ್ಮ ಹಣ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಅಥವಾ ಯಾರಾದರೂ ಸಾಲ ಪಡೆದಿದ್ದರೆ ಅದು ಹಿಂತಿರುಗುವ ಸಂಪೂರ್ಣ ಸಾಧ್ಯತೆ ಇದೆ. ಟ್ರೇಡಿಂಗ್ ಅಥವಾ ಲೆಕ್ಕಾಚಾರದ ಕೆಲಸಗಳಿಂದ ನೀವು ಉತ್ತಮ ಲಾಭವನ್ನು ಪಡೆಯಬಹುದು. ಆಗಸ್ಟ್ 5ರಂದು ವ್ಯಾಪಾರ ಮತ್ತು ಬುದ್ಧಿವಂತಿಕೆ ಗ್ರಹವಾದ ಬುಧನು ಜ್ಞಾನದ ಗ್ರಹ ಗುರುವಿನೊಂದಿಗೆ ನಿಮ್ಮ 5ನೇ ಮನೆಯಲ್ಲಿ ಸೇರಿದಾಗ ಅದು ಅತ್ಯಂತ ಪ್ರಬಲವಾದ ಧನಯೋಗವನ್ನು ಸೃಷ್ಟಿಸುತ್ತದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಸರಿಯಾದ ನಿರ್ಧಾರವು ನಿಮಗೆ ಹಣವನ್ನು ಗಳಿಸುವ ಮಾಧ್ಯಮವಾಗುತ್ತದೆ. ಮತ್ತೊಂದೆಡೆ ರಾಹು ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಇದ್ದಕ್ಕಿದ್ದಂತೆ ಖರ್ಚುಗಳನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ. ಆಗಸ್ಟ್ 4, 5 ಮತ್ತು 6ರಂದು ನಿಮಗೆ ಇದ್ದಕ್ಕಿದ್ದಂತೆ ಯಾವುದಾದರೂ ನಿಂತು ಹೋದ ಹಣ ಅಥವಾ ಲಿಕ್ವಿಡ್ ಕ್ಯಾಶ್ ಸಿಗಬಹುದು ಮತ್ತು ಆಗಸ್ಟ್ 10, 12ರ ನಡುವೆ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಣ್ಮೆಯಿಂದ ವರ್ತಿಸಿದರೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ರಾಹುವಿನ ಪ್ರಭಾವವನ್ನು ಸಮತೋಲನಗೊಳಿಸಲು ಈ 15 ದಿನಗಳಲ್ಲಿ ನೀವು ಅತ್ಯಂತ ಕಟ್ಟುನಿಟ್ಟಾದ ಆರ್ಥಿಕ ಬಡ್ಜೆಟ್ ಅನ್ನು ಅನುಸರಿಸಬೇಕಾಗುತ್ತದೆ. ಯೋಚಿಸದೆ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ. ಇದರಿಂದ ನೀವು ಗುರು ಮತ್ತು ಬುಧರ ಈ ಧನಯೋಗದ ಸಂಪೂರ್ಣ ಲಾಭವನ್ನು ಪಡೆಯಬಹುದು. ಕೌಟುಂಬಿಕ ಜೀವನ ಮತ್ತು ಮನೆ ಆಸ್ತಿ ವಿಷಯಗಳಲ್ಲಿ ಈ ಸಮಯವು
ಸಾಕಷ್ಟು ಬಿರುಸಿನಿಂದ ಕೂಡಿರುತ್ತದೆ. ಮನೆಯಲ್ಲಿ ಬೇರೆಯದೇ ಮಟ್ಟದ ಶಕ್ತಿ ಇರುತ್ತದೆ. ಭೂಮಿ, ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದವು ಬಗೆಹರಿಯುತ್ತಾ ಸಾಗಬಹುದು. ಆದರೆ ಆಸ್ತಿಗೆ ಸಂಬಂಧಿಸಿದಂತೆ ಸಹೋದರರು ಅಥವಾ ಸಂಬಂಧಿಕರೊಂದಿಗೆ ಸ್ವಲ್ಪ ವಾಗ್ವಾದವೂ ಉಂಟಾಗಬಹುದು. ಆಗಸ್ಟ್ 2ರಂದು ಭೂಮಿ ಮತ್ತೆಯು ಶಕ್ತಿಯ ಕಾರಕನಾದ ಮಂಗಳವು ನಿಮ್ಮ 4ನೇ ಮನೆಗೆ ಬರುತ್ತಿದ್ದಾನೆ. ಆಗಸ್ಟ್ 2ರ ನಂತರ ಮನೆಯ ವಾತಾವರಣ ಸಾಕಷ್ಟು ಸಕ್ರಿಯವಾಗುತ್ತದೆ. ನೀವು ಯಾವುದೇ ಹೊಸ ಮನೆ ಅಥವಾ ಆಸ್ತಿಯನ್ನು ನೋಡಲು ಬಯಸಿದರೆ ಅಥವಾ ಟೋಕನ್ ಹಣವನ್ನು ನೀಡಲು ಬಯಸಿದರೆ ಈ ಸಮಯವು ಶುಭಕರವಾಗಿದೆ. ಆದರೆ ಯಾವುದೇ ರೀತಿಯ ಭೂ ವಿವಾದಗಳಲ್ಲಿ ಸಿಲುಕುವುದನ್ನು ತಪ್ಪಿಸಿ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಮನೆಯ ವಾಸ್ತು ಬಗ್ಗೆ ಗಮನ ಹರಿಸಿ ಮತ್ತು ಯಾವುದೇ ದೋಷವಿದ್ದರೆ ಅದನ್ನು ನಿವಾರಿಸಿ. ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯುತ್ತಮವಾಗಿದೆ. ಸರ್ಕಾರಿ ಕೆಲಸ ಅಥವಾ ಯಾವುದೇ ದೊಡ್ಡ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಲು ನಿಮಗೆ ಸಾಧ್ಯವಾಗದಿದ್ದರೆ ಈ 15 ದಿನಗಳಲ್ಲಿ ನೀವು ಭವ್ಯವಾದ ಯಶಸ್ಸನ್ನು ಪಡೆಯಬಹುದು. ನೀವು ನಿಮ್ಮ ಏಕಾಗ್ರತೆ ತುಂಬಾ ಹೆಚ್ಚಾಗಿರುತ್ತದೆ. 5ನೇ ಮನೆಯಲ್ಲಿ ವಿದ್ಯೆಯ ಕಾರಕನಾದ ಗುರು ತನ್ನ ಉಚ್ಚ ರಾಶಿಯಲ್ಲಿ ಕುಳಿತಿದ್ದಾನೆ. ಸೂರ್ಯನು ಆಗಸ್ಟ್ 15ರವರೆಗೆ ಅಲ್ಲೇ ಇರುತ್ತಾನೆ ಮತ್ತು ಆಗಸ್ಟ್ 5ರಂದು ಬುದ್ಧಿಯ ಕಾರಕ ಬುಧನೂ ಅಲ್ಲಿಗೆ ಬರುತ್ತಾನೆ. ಇದು ವಿದ್ಯಾರ್ಥಿಗಳಿಗೆ ಬಹಳ ಬಲವಾದ ರಾಜಯೋಗವನ್ನು ಸೃಷ್ಟಿಸುತ್ತಿದೆ. ಆಗಸ್ಟ್ 10, 11 ಮತ್ತು 12ರ ಸಮಯವು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಸುದ್ದಿಯನ್ನು ತರಬಹುದು. ನಿಮ್ಮ ಕಠಿಣ ಪರಿಶ್ರಮದಲ್ಲಿ ಯಾವುದೇ ಕೊರತೆಯಾಗಂತೆ ನೋಡಿಕೊಳ್ಳಿ ಮತ್ತು ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಿ. ಅನಗತ್ಯ ವಾದಗಳು ಮತ್ತು ಸಾಮಾಜಿಕ ಜಾಲತಾಣಗಳಿಂದ ದೂರವಿ. ಪ್ರಯಾಣದ ದೃಷ್ಟಿಯಿಂದ ಈ ಮೊದಲದ 15 ದಿನಗಳು ಬಹಳ ಮುಖ್ಯ. ನೀವು ಸುದೀರ್ಘ ಧಾರ್ಮಿಕ ಪ್ರಯಾಣ ಅಥವಾ ತೀರ್ಥಯಾತ್ರೆಗೆ ಹೋಗಬಹುದು. ಕೆಲಸಕ್ಕೆ ಸಂಬಂಧಿಸಿದಂತೆ ಕೆಲವು ಲಾಭದಾಯಕ ಪ್ರಯಾಣಗಳೂ ಆಗಬಹುದು. ಅಲ್ಲಿ ಮಹಿಳಾ ಸ್ನೇಹಿತೆ ಅಥವಾ ಮಾರ್ಗದರ್ಶಕರಿಂದ ನಿಮಗೆ ಬೆಂಬಲ ಸಿಗಬಹುದು. ಕೇತು ಮತ್ತು ರಾಹುವಿನ ಪ್ರಭಾವವು ನಿಮ್ಮನ್ನು ಆಧ್ಯಾತ್ಮಿಕ ಸ್ಥಳಗಳತ್ತ ಸೆಳೆಯುತ್ತದೆ. ಆಗಸ್ಟ್ 6, 7 ಮತ್ತು 8 ಪ್ರಯಾಣಕ್ಕೆ ತುಂಬಾ ಮಂಗಳಕರವಾಗಿರುತ್ತದೆ. ಆಗಸ್ಟ್ 2ರಿಂದ ಮಂಗಳವು ನಿಮ್ಮ 4ನೇ ಮನೆಯಲ್ಲಿರುವುದರಿಂದ ವಾಹನ ಚಾಲನೆ ಮಾಡುವಾಗ ವೇಗದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಇರಿಸಿ ಮತ್ತು ಬಹಳ ಜಾಗರೂಕರಾಗಿರಿ. ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನೀವು ಕೆಲವೊಮ್ಮೆ ಹೆಚ್ಚು ಒತ್ತಡ ಅಥವಾ ಖಿನ್ನತೆಯನ್ನು ಅನುಭವಿಸಬಹುದು. ಎಲ್ಲವೂ ಸ್ತಬ್ಧವಾದಂತೆ ಭಾಸವಾಗಬಹುದು. ಆದರೆ ಅದೇ ಸಮಯದಲ್ಲಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುವ ಧ್ವನಿಯೊಂದು ಒಳಗಿನಿಂದ ಕೇಳಿಸುತ್ತದೆ. ಸಾಡೆ ಸಾತಿಯ 2ನೇ ಹಂತ ಮತ್ತು 12ನೇ ಮನೆಯಲ್ಲಿರುವ ರಾಹು ನಿಮ್ಮನ್ನು ಚಿಂತೆಗೀಡು ಮಾಡಬಹುದು. ಆದರೆ ರೇವತಿ ನಕ್ಷತ್ರದಲ್ಲಿ ಕುಳಿತಿರುವ ವಕ್ರಿ ಶನಿ ಮತ್ತು ಉಚ್ಚ ಗುರು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ. ರೇವತಿ ಎಂದರೆ ಮಾರ್ಗದರ್ಶಕ ಎಂದರ್ಥ. ಆದ್ದರಿಂದ ಯಾರಾದರೂ ನಿಮ್ಮ ಜೀವನಕ್ಕೆ ಬಂದು ನಿಮ್ಮನ್ನು ಈ ಒತ್ತಡದಿಂದ ಹೊರತರಬಹುದು. ಮನಸ್ಸು ಕಳವಳಗೊಂಡಾಗಲೆಲ್ಲ ತಾರ್ಕಿಕವಾಗಿ ಯೋಚಿಸಿ. ಹೆಚ್ಚಿನ ಭಯಗಳು ಕೇವಲ ನಿಮ್ಮ ಮನಸ್ಸಿನ ಸೃಷ್ಟಿಯೇ ಎಂದು ನಿಮಗೆ ಅರಿವಾಗುತ್ತದೆ. ನಾವು ಈ 15 ದಿನಗಳನ್ನು ಕಾಲಾನುಕ್ರಮದಲ್ಲಿ ಅರ್ಥ ಮಾಡಿಕೊಂಡರೆ ಆಗಸ್ಟ್ 1ರಿಂದ 3ರ ನಡುವೆ ಶುಕ್ರನು ನೀಚನಾಗುವುದು ಮತ್ತು ಮಂಗಳವು ನಿಮ್ಮ 4ನೇ ಮನೆಗೆ ಪ್ರವೇಶಿಸುವುದು ನಿಮ್ಮ ವೈವಾಹಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಬಿಸಿಯನ್ನು ಅಂದರೆ ಒತ್ತಡವನ್ನು ತರಬಹುದು. ಈ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ಶಾಂತವಾಗಿರಬೇಕು ಮತ್ತು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಆಗಸ್ಟ್ 4ರಿಂದ 8ರವರೆಗಿನ ಸಮಯವು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ. ಆಗಸ್ಟ್ 5ರಂದು ಬುಧ ಮತ್ತು ಗುರುವಿನ ಸಂಯೋಗದಿಂದ ನಿಂತು ಹೋದ ಹಣವನ್ನು ಪಡೆಯಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಸುದ್ದಿಗಳನ್ನು ಪಡೆಯಬಹುದು. ಆಗಸ್ಟ್ 6ರಿಂದ 8ರ ನಡುವೆ ಕೈಗೊಂಡ ಪ್ರಯಾಣಗಳು ಯಶಸ್ವಿಯಾಗುತ್ತವೆ. ಆಗಸ್ಟ್ 9ರಿಂದ 11ರ ನಡುವೆ ನಿಮ್ಮ ಆರೋಗ್ಯವು ಸಾಕಷ್ಟು ಸುಧಾರಿಸುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಸಮಯ ವಿಶೇಷವಾಗಿ ಫಲಪ್ರದಾಯಕವಾಗಿರುತ್ತದೆ. ಆಗಸ್ಟ್ 12ರಿಂದ 15ರ ನಡುವೆ ವಿಶೇಷವಾಗಿ ಆಗಸ್ಟ್ 12ರ ಸೂರ್ಯಗ್ರಹಣದ ಆಸುಪಾಸಿನಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ರಾಜಕೀಯವು ಸ್ವಲ್ಪ ಹೆಚ್ಚಾಗಬಹುದು ಮತ್ತು ವಿರೋಧಿಗಳು ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಹುದು. ಆಗಸ್ಟ್ 15ರ ವೇಳೆಗೆ ಪರಿಸ್ಥಿತಿಗಳು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣಕ್ಕೆ ಬರುತ್ತದೆ. ಈ 15 ದಿನಗಳನ್ನು ಇನ್ನಷ್ಟು ಸಕಾರಾತ್ಮಕವಾಗಿಸಲು ಹಳದಿ ಮತ್ತು ಚಿನ್ನದ ಬಣ್ಣವು ನಿಮಗೆ ಅದೃಷ್ಟವನ್ನು ತರುತ್ತದೆ. ಗುರು ಮತ್ತು ಬುಧನಿಗೆ ಸಂಬಂಧಿಸಿದ 3 ಮತ್ತು 5 ಸಂಖ್ಯೆಗಳು ನಿಮಗೆ ಮಂಗಳಕರವೆಂದು ಸಾಬೀತಾಗುತ್ತವೆ ಮತ್ತು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಗುರುವಾರ ಅತ್ಯಂತ ಸೂಕ್ತವಾದ ದಿನವಾಗಿರುತ್ತದೆ. ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಕೆಲಸ ಮಾಡುವುದು ನಿಮಗೆ ಲಾಭದಾಯಕವಾಗಿದೆ. ಗ್ರಹಗಳ ನಕಾರಾತ್ಮಕ ಪರಿಣಾಮಗಳನ್ನು ಶಮನಗೊಳಿಸಲು
ಪ್ರತಿದಿನ ಭಗವಾನ್ ವಿಷ್ಣುವನ್ನು ಧ್ಯಾನಿಸಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ದೇವಗುರು ಬೃಹಸ್ಪತಿಯನ್ನು ಬಲಪಡಿಸಲು ಗುರುವಾರ ಹಸುವಿಗೆ ಬೆಲ್ಲ ಮತ್ತು ಕಡಲೆಬೇಳೆಯನ್ನು ತಿನ್ನಿಸಿ. ಮಂಗಳಕರ ಪರಿಣಾಮಗಳನ್ನು ಪಡೆಯಲು ಮಂಗಳವಾರದಂದು ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಮಂತ್ರವನ್ನು ಜಪಿಸಿ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ. ಕುಟುಂಬದಲ್ಲಿ ಕಲಹ ಹೆಚ್ಚಿದರೆ ಮನೆಯಲ್ಲಿ ಸುಂದರಕಾಂಡ ಅಥವಾ ಶಿವಪುರಾಣ ಪಠಣ ಮಾಡಿಸುವುದು ಕೂಡ ಬಹಳ ಪ್ರಯೋಜನಕಾರಿಯಾಗಿದೆ. ಸಾಡೆಸಾತಿಯ ಒತ್ತಡವನ್ನು ಕಡಿಮೆ ಮಾಡಲು ಶನಿವಾರದಂದು ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಮತ್ತು ನಿಮ್ಮ ಪೋಷಕರಿಗೆ ಚೆನ್ನಾಗಿ ಸೇವೆ ಮಾಡಿ. ಮುನ್ನೆಚ್ಚರಿಕೆಗಳ ಬಗ್ಗೆ ಹೇಳುವುದಾದರೆ, ಆಗಸ್ಟ್ 2ರ ನಂತರ ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಚಾಲನೆ ಮಾಡಿ. ನಿಮ್ಮ ಮಾತಿನ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ ಮತ್ತು ಭೂ ವಿವಾದಗಳಿಂದ ಸಂಪೂರ್ಣವಾಗಿ ದೂರವಿರಿ. ಆಗಸ್ಟ್ 12ರ ಸೂರ್ಯಗ್ರಹಣದ ಆಸುಪಾಸಿನಲ್ಲಿ ನಿಮ್ಮ ವೃತ್ತಿ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಅಪಾಯಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಜ್ಯೋತಿಷ್ಯವು ಮುಂಬರುವ ಸಮಯದ ಶಕ್ತಿ ಮತ್ತು ಸಂದರ್ಭಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುತ್ತದೆ, ಆದರೆ ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಕರ್ಮಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ನಿಮ್ಮ ಕಾರ್ಯಗಳು ಪ್ರಾಮಾಣಿಕವಾಗಿದ್ದರೆ ಮತ್ತು ನೀವು ಪೂರ್ಣ ಸಮರ್ಪಣೆಯೊಂದಿಗೆ ಕೆಲಸ ಮಾಡಿದರೆ, ಗ್ರಹಗಳ ಯಾವುದೇ ಸ್ಥಾನವು ನಿಮ್ಮ ಗುರಿಯಿಂದ ನಿಮ್ಮನ್ನು ಬೇರೆಡೆಗೆ ಸೆಳೆಯಲು ಸಾಧ್ಯವಿಲ್ಲ. ಈ ಜ್ಯೋತಿಷ್ಯ ವಿಶ್ಲೇಷಣೆಯು ನಿಮ್ಮ ಮುಂಬರುವ ಸಮಯವನ್ನು ಸರಿಯಾಗಿ ಯೋಚಿಸಲು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಿಮ್ಮೆಲ್ಲರ ಜೀವನವು ಮಂಗಳಕರವಾಗಿರಲಿ. ನಮಸ್ಕಾರ.